ಇದೇನೇ ಎಲ್ಲ ಕ್ಲೀನ್ ಆಗುತ್ತಾನೆ ಹಿಂಗೆ ರೀ. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಪಾರ್ಕಿಂಗ್ ಅವತಾರ ನೋಡ್ರಿ, ಏನು ಕ್ಲೀನ್ ಮೇಂಟೆನೆನ್ಸ್ ಏನೂ ಶುರು ಆಗಿಲ್ಲ ರೀ. ಗೇಟ್ ಒಂದು ಹಚ್ಚಾರ, ಬೋರ್ ಚಾಲು ಆಗಿ ಕಾಣಿಸ್ತದ್ರಿ, ನೀರು ಬೀಳಕತ್ತಾವ. ಕುಡಿಯೋ ನೀರು ನಾಳೆ ಬರ್ತಾವೇನ್ರಿ? ಬಂದದು ನಮ್ಮ ಮಾವ ನೀರು 2 ಸರಿ ಆಗಷ್ಟು ತುಂಬಿಡ್ತಾರೆ ಹಂಗಂಡು ಒಳ್ಳೆ ಮನೆ ಯಾರು ಹೇಳೋರಂದು. ಇಲ್ಲ ಏನಾಗಲ್ರಿ, 4 ದಿನ ಹೋಗ್ತಾವ. ಮತ್ತು ನಂಗೆ ಎತ್ತಾನೆ ತ್ರಾಸ ಆಗ್ತದ ವಜನ, ಅದಕ್ಕಂದು ಅವ್ರಿಗೆ ಹೇಳೋರು ಯಾರಂದು ಒಮ್ಮೆ ಮಾಡ್ತಾರೆ. ಇಲ್ಲ ನೆಕ್ಸ್ಟ್ ಟೈಮಿಗೆ ಅವೇ ಚಾಪ್ರೇಸ್ ಖಾಲಿ ಮಾಡಿಬಿಡ್ತಾ ಅಂದ್ರೆ ತಾವೇ ತರ್ತಾರೆ. ಅಂದೇನಿಲ್ಲ ಒಯ್ದ್ರಿ ಫ್ರೆಂಡ್ಸ. ಇವಾಗ ನೋಡ್ರಿ, ನಾ ಮತ್ತೆ ಆಂಟಿ ಇಬ್ಬರು ಸೇರಿ ಮಾರ್ಕೆಟ್ಗೆ ಹೊಂಟೀವಿ. ಜೀವನದ ಫಸ್ಟ್ ಟೈಮ್ ಯಾರ ಜೊತೆಗಾರ ಸೇರಿ ಹೋಗತ್ತಿದಂದ್ರೆ ಇದೇ ಫಸ್ಟ್ ಟೈಮ್ ರೀ. ಬರ್ರಿ ಈಗ ಮಾರ್ಕೆಟ್ಗೆ ಹೋಗಮ್ಮ, ಏನೇನು ತೊಗೋತೀನಿ, ಹೆಂಗೆ ಆಗುತ್ತಾ ಏನೇನು ಎಲ್ಲನೂ ಬಿಡೋಣ. ಕೊನೆವರೆಗೂ ನೋಡ್ರಿ, ಸಪೋರ್ಟ್ ಮಾಡಿರಿ. ಈಗ ನಾವು ಮಾರ್ಕೆಟ್ಗೆ ಸನಿಕೆ ಬಂದೇವು ನೋಡ್ರಿ. ನಮ್ಮ ಮನೇಲಿಂತ ಭಾಳ ಸಮೀಪ ಆಗುತ್ತೆ. ಅಲ್ಲಿ ಬಾಡಿಗೆ ಮನೇಲಿಂತ ಚೂರು ದೂರ ಆಕಿತ್ತ. ಇಲ್ಲಿ ನಾವಿರೋಂಥ ಏರಿಯಾದೊಳಗೆ ಎಲ್ಲಾನೇ ನಮ್ಗೆ ಸಮೀಪ ಆಗುತ್ತೆ ರೀ. ದೇವಸ್ಥಾನ, ಮಾರ್ಕೆಟ್, ಹಾಲಿನ ಡೈರಿ ಎಲ್ಲಾನೇ ಸಮೀಪ ಆಗ್ತದೆ ನೋಡ್ರಿ. ಸೊ ಇವಾಗ ಏನೈತಿ, ಇದು ಕಸ್ತೂರ್ಬಾ ಮಾರ್ಕೆಟ್ ನೋಡ್ರಿ. ಈಗ ನಾನು 4 kg ಮಾರ್ಕೆಟ್ ಮುಂದದ. ಸೊ ಬರ್ರಿ ಹೋಗೋಣಂತ. ಈ ಸದ್ಯಕ್ಕೆ ಈಗ ಬ್ಯಾಸ್ಗೆ ನೋಡ್ರಿ, ಈಗ ಟರ್ಬೂಜ ಕಲ್ಲಂಗಡಿ ಸೀಸನ್ ಶುರು ಆಯಿತು. ಆ ಕಡೆ ಈ ಕಡೆ ನೋಡ್ಕೊತ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ. ವೀಡಿಯೋ ಹೊರಗೆ ಪಬ್ಲಿಕ್ನೇ ಮಾಡೋದಂದ್ರೆ ಚೇಷ್ಟ ಇಲ್ರಿ. ಅದೇನಿಲ್ರಿ, ಆ ಕಡೆ ಈ ಕಡೆ ಮಾಡಿದಾಗ ಗಾಡಿ ಗುದ್ದಿತ್ತಂದ್ರೆ ಕುಂಡಿರ್ಬೇಕು. ಮತ್ತು ಈಗ ಶುರು ಮಾಡತ್ತಾರ್ರಿ ಮಾರ್ಕೆಟ್, ಹಚ್ಚಕತ್ತಾರಲ್ಲ ಇಲ್ಲೆಲ್ಲ. ಮನ್ ಸಂಕ್ರಾಂತಿಗೆ ಏನು ಎಲ್ಲ ಕಾಲಿಡಕ್ಕೆ ಜಾಗ ಇದ್ದಿಲ್ರಿ. ಕರ್ದಿ ಚೂಡ ಬಳಿ ಇದ ಬಳಿದೆ ಮಾರ್ಕೆಟ್. ಬನ್ನಿ ನೋಡ್ರಿ, ಶುರು ಆಯ್ತು ಇಲ್ಲೆಲ್ಲ ಮಾರ್ಕೆಟ್. ಹೊರಗಿಂದ ಕುಂಡಗಳದು, ಮಗ್ಗ, ಸುಪ್ಲಿ, ಹೂವು, ಬಳಿ ಎಲ್ಲ ಆಲ್ರೌಂಡ್ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ. 5 ನಿಮಿಷದಾಗ ಬರ್ತೀವಲ್ರಿ ಇಲ್ಲಿಗೆ. ಭಾಳ ಫಾಸ್ಟ್ ಬರ್ತೀವಿ ರೀ. ಇಲ್ಲಿ ಹೊರಗಡೆ ಕಿರಾಣಿ ಅಂಗಡಿಗಳು ಇರ್ತಾವ. ಎಷ್ಟು ಹೆಂಗತ್ರಿ? ಬಂದೆ ನೋಡ್ರಿ ಈಗ ಮಾರ್ಕೆಟ್ದಾಗ. ಇಲ್ಲೆಲ್ಲ ಮೆಣಸಿನ್ಕಾಯಿ ಅಂಗಡಿ ಘಾಟ್ ಐತೆ ಒಂದು ಸಲ. ಸಣ್ಣವ್ರು ಇದ ನಮ್ಮ ಮುಂದೆ ಹೋಗಕ್ಕೆ ನಮ್ಮ ನಿಂದ ಹೊಂಟಂಗ ಆಗೈತೆ ನಂಗೆ. ಏನು ತಗೋಬೇಕ ಬಿಡ್ಬೇಕು ಗೊತ್ತಿಲ್ಲ ಸುಮ್ ನಿಮ್ಮಿಂದ. ಹತ್ತು ಗಂಟೆ ಆಗೈತ್ರಿ ಈಗ ಟೈಮ್. 10:30 ಆಗೈತಿ. ಈಗ ಬಂದೀವಿ ನಾವು. ಭಾಳ ಮಂದಿ ಮುಂಜಾನೆ ಬರ್ತಾರೆ ರೀ. ಮಧ್ಯಾಹ್ನ ಬರೋದು ಕಡಿಮೆ, ಹೌದಿಲ್ರಿ? ಫ್ರೆಶ್ ಸಿಗ್ತದೆ. ಹಳ್ಳ್ಯಾಗ ಮೊದಲು ನಾವು ಸಣ್ಣವ್ರು ಇದ್ದಾಗ ರೀ ಲೇಟಾಗಿ ಹೋಗಿದ್ರು ಅಂದ್ರೆ 1 ರೂಪಾಯಿ ಕಡಿಮೆ ಕೊಡ್ತಾರೆ. ಈಗ 10 ರೂಪಾಯಿ ಹೆಚ್ಚಿಗಿರ್ಲಕ್ಕ ಫ್ರೆಶ್ ಸಿಗುತ್ತಂತಾರೆ. ಹೊಂಟೀನ್ರಿ ನಾನು ಸದ್ಯಕ್ಕೆ ನೋಡ್ರಿ. ಬಟಾಟೆ ತೊಗೊಳಕತ್ತೀವಿ. 50 ರೂಪಾಯಿಗೆ 2 ಕಿಲೋ ಹೊತ್ತ. 60 ರೂಪಾಯಿ ತೊಗೊಂಡ್ರು ಅವ್ರು. ಆಂಟಿ ಮುಂದೆ ಹೊಂಟಿದ್ರು, ಮತ್ತು ಕರೆದ್ರು ಅವರು. ಕೊಡ್ತಾರೆ ಬಾ ನೀ ಸುಮ್ಮ ಅಂತೇಳಿ ತೊಗೊಂಡಿವಿ ನೋಡ್ರಿ. ಸದ್ಯಕ್ಕೆ ಬೆಳ್ಳುಳ್ಳಿ ಅಂತೂ ಸಸ್ತೆ ಆಗ್ಯಾವ್ರಿ ಫ್ರೆಂಡ್ಸ. 120 ರೂಪಾಯಿ ಕಿಲೋ. ಮೊದಲು 60 ರೂಪಾಯಿ, 70 ರೂಪಾಯಿ, 100 ರೂಪಾಯಿ ಪಾವು ಕಿಲೋ ಇದು ಅಲ್ರಿ. ಯವ್ವ ನೋಡ್ರಿ ಸದ್ಯಕ್ಕೆ ಇಳಿಯಕತ್ತೈತೆ ರೇಟ. ಇಳತ್ನ್ಯಾಗ ಅದ್ರದ್ದು ಮತ್ ವೆಚ್ಚ ಅಂತಲ್ರಿ, ಏರ್ದಾಗೆ ಮತ್ ಅನಿಸ್ತದ.
ಇಬ್ಬರು 2 ಕಿಲೋ ಬಟಾಟೆ ತೊಗೊಂಡಿವಿ ನೋಡ್ರಿ ಫ್ರೆಂಡ್ಸ್, ನಾ ಮತ್ತೆ ಆಂಟಿ. ದೊಡ್ಡ ಗಡ್ಡಿನ ಮಾಗವ, ಸಣ್ಣನೇ ಸ್ವಸ್ತಾವಲ್ರಿ. ನಮ್ಮ ಕಡೆ ಜವಾರಿ ತುಟ್ಟಿರ್ತಾವು, ಹೈಬ್ರಿಡ್ ಸ್ವಸ್ತಿರ್ತಾವಲ್ರಿ. ಈ ಕಡೆ ಹೈಬ್ರಿಡನ್ನೇ ಜಾಸ್ತಿ ರೇಟ್ ರೀ, ಜವಾರಿನೇ ಸ್ವಲ್ಪ ಕಡಿಮೆ 10 ರೂಪಾಯಿ. ಇದೊಂದು ಕಿಲೋ ಇಲ್ಲಿ ನೋಡ್ರಿ ಫ್ಲವರ್ ತೊಗೊಂಡೆ ಫ್ರೆಂಡ್ಸ್, 10 ರೂಪಾಯಿ ಅಂತ ನೋಡ್ರಿ. ದೊಡ್ಡ ದೊಡ್ಡ ಗಡ್ಡಿ 10 ರೂಪಾಯಿ ಫ್ಲವರ್. ಮತ್ತು ಇದು ಕ್ಯಾಬೇಜ್ 10 ರೂಪಾಯಿ ಕೇಳತ್ತೀನಿ, 15 ಹೇಳ್ಯಾರ. ಇದು ಹೆಂಗೆ ಹೇಳ್ಯಾರಿ ಬಟಾಟಿ? 5 ರೂಪಾಯ್ದು ಬಟಾಟಿ ನೋಡ್ರಿ ಸದ್ಯಕ್ಕೆ. 10 ರೂಪಾಯಿ ಕಿಲೋ ಏನ್ರಿ? ಹಾಂ, 20 ರೂಪಾಯಿ ಕಿಲೋ. ಅರ್ಧ ಕಿಲೋ ಅಂದ್ರೆ 5 ರೂಪಾಯಿ. 10 ರೂಪಾಯಿ 15 ಕೊಡ್ರಿ. 15 ರೂಪಾಯಿ ಕಿಲೋ ಕೊಡ್ರಿ. ಅವ್ರಿಗೆ ಇಬ್ರು ಕೊಡಿ, 1 ಕಿಲೋ ಕೊಡ್ರಿ. ಹಾಂ ಕೊಡ್ರಿ. ಅಜ್ಜಿ ನೋಡ್ತಾರೆ ನಮಗೆ. ಕ್ಯಾಬೇಜ್ ಒಂದು ಕೊಟ್ಬಿಡ್ರಿ ನಂಗೆ, ಹಂಗೆ ನಿಮ್ಮ ಕಡೆಗೆ ಎಲ್ಲನೇ ಆತದ. ಬಟಾಟೆ ಆಂಟಿನೇ ಹಾಕ್ಸಕತ್ತಾರೆ, ನಾ ಈ ವಿಡಿಯೋ ಶೂಟಿಂಗ್ ಮಾಡತ್ತೀನಿ. ಟಮಾಟಿ ತೊಗೊಂಡಿನಿ ರೀ, ಅಲ್ಲಿ ನುಗ್ಗಿಕಾಯಿ ತೊಗೊಂಡೆ ಫ್ರೆಂಡ್ಸ್, ಗಜ್ಜರಿ ತೊಗೊಂಡಿನಿ ರೀ. ಹಾಂ, ನೆನಪಾಯ್ತಲ್ಲ ನಿಮ್ಗೆ? ಹಾಂ, ನನ್ನ ಮಗಳು ನಾ ಬಂದಿದ್ದೇವ್ರಿ ನೋಡ್ರಿ. ಅಜ್ಜಿಗೆ ಎಷ್ಟು ನೆನಪದ. ಅಲ್ಲಿ ಆ ಬಾಡ್ಗಿ ಮನೆಗಿದ್ದ ಬಂದಿದ್ದ. ಹಾಂ, ಒಳಗೆ ವರ್ಷ ಸನಿಪ ತಾಯಿ ನೆನಪಿಟ್ಟಿನಿ ನೋಡು. ವರ್ಷ ಇನ್ನೂ ಆಗಿಲ್ಲ, ಆದ್ರೆ ವರ್ಷ ಸನಿ ಆಗ್ಯದ. ಅಜ್ಜಿ ನೆನಪಿನ ಶಕ್ತಿ ಬೊಕ್ಕಳದ. ಹಾಂ, ಮತ್ತು ಮತ್ತು ಅದ್ರಾಗ ಅರ್ಧ ಮಾಡ್ಕೊಡು ಅಜ್ಜಿ. ಎಲ್ಲ ಈಗ ನಿಮ್ಮ ನಡ್ದದ ಅಂಟಿದ್ದು ನಂದು. ಇವ್ವ ತೋರಿ, ನೀ ತಗೋ ನಾ ತಗೋ. ವಜ್ಜಿ ಭಾಳ ಆಕತ್ತದ್ರಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ದೊಡ್ಡದು 10 ರೂಪಾಯಿ ನೋಡ್ರಿ. ಅದ್ರಿ ಅಜ್ಜಿ 10 ರೂಪಾಯಿ ಹಚ್ಚಿರಿಲ್ಲ? ಬೆಳ್ಳ ತೋ ತಿಂದಮ್ರಿ. ಅವ ಯಾಕೆ ಹಿಂಗೆ ಹೌದಲ್ರಿ? ಆಯ್ತಾಯ್ತು. ಗೊತ್ತಿಲ್ಲ ನಂಗೆ ಕರೆನೇ. ನಾನು ನೋಡಕ್ಕೆ ಬೆಳ್ಳ ಕಾಣಕತ್ತದ ನಾ ಅಂತೀನಿ. ಬರ್ಲಿಕ್ಕೆ ಹಿಂಗೆ ಆತದ ನೋಡ್ರಿ ಕೆಲಸ. ಏಟಾಯ್ತ್ರಿ ನಂದು? ಅದು 10, ಇದು 10, ಅದು 25 ಐತೇನು? ನೀವು ನಂಗೆ 15 ಕೊಡಬೇಕು. 25 ಕೊಡ್ರಿ, 10 ನಿಮ್ಗೆ ಕೊಡ್ತಾ. ಹ್ಞೂ, ನಂದು ಅದು 5 ರೂಪಾಯಿ ನಿಮ್ಮದು. ಅದು ನಿಮ್ಮ ಒಟ್ಟೆ ಹಿಸಾಬ ಮಾಡ್ತೀನಿ ನಾ. 15, 25, 35, 45. ಇಬ್ಬರು ನಡುವೆ 45. ಹೆಂಗ್ರಿ ಲೆಕ್ಕ? ಇಬ್ಬರದು ಕೂಡ್ಸಿ ಲೆಕ್ಕ ಮಾಡ್ತಾರ. ಆಯಿ ನೀವು ಮಾಡ್ರಿ. 15, 5, 10, 25, 5, 35. ಅಲ್ಲ ತಗೊಂಡ್ರಿ ನೀವು? ಅದಕ್ಕೆ ಹಂಗೈತೆ ಅಷ್ಟು. ನಂಗೆ ಅಲ್ಲ ಗೊತ್ತಿಲ್ಲ ನೀವು ತೊಗೊಂಡಿದ್ದು. ಕೊತ್ತಂಬರಿ ತೊಗೊಳತ್ತಾರೆ ಫ್ರೆಂಡ್ಸ ಆಂಟಿ. ನಂಬಲ್ಲಿ ಒಂಚೂರು ಐತಿ, ಹಂಗಾಗಿ ಬಿಟ್ಟು ನೋಡ್ರಿ ಫ್ರೆಂಡ್ಸ. ಕೈ ಎಷ್ಟು ಕೆಂಪಾಗಿತ್ತು ನೋಡ್ರಿ ನಂದು. ಮಜ್ನಿ ತೊಗೊಂಡು ಅಡ್ಡಾಡಿ ಅದ್ರಾಗ ಒಮ್ಮೆ ಬಟಾಟಿ, ಟಮಾಟಿ, ಫ್ಲವರ್, ಕ್ಯಾಬೇಜ್ ಎಲ್ಲ ತೊಗೊಂಡು ನೋಡ್ರಿ. ಎಲ್ಲ ಒಜ್ಜಿದ್ದು ಸಾಮಾನು ಅದಾವು, ಹಿಂಗಾಗಿ ಫುಲ್ ಕೈ ಕೆಂಪು ಲಾಲ್ ಆಗೈತಿ. ₹2 ಕೊಡು ಅಂದ್ರೆ ಕೊಡಲಾಗ್ಯಾರಿ ಫ್ರೆಂಡ್ಸ್. ಕರಿಬೇವು ಊರ ಕಡೆ ಅವ್ರ ಮನೆ ಮುಂದೆ ಹಂಗೆ ಇರ್ತಾವೆ, ಗಿಡ ಇದ್ದಾರ ಮನ್ಯಾಗ. ನಟ್ ಸೌತಿಗೆ ಒಂದು ಉಳಿತಲ್ಲ.
ವರ್ಷೊತ್ತಿಗೆ ಒಂದು ಓದೋ ದಿನ ಆಗಳ ಹೋಗೋಕೆ ಹೋಗಿ ಸ್ವಸ್ನೆಗೆ ಹೇಳ್ಯಾರ ತೊಗೊಂಡು ಹೋಗೋಣ ಅಂತ ಬರ್ರಿ ನೋಡ್ರಿ. ಬಾಬಾ 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 ಇವ ತಾಯಿ ಫುಲ್ಲು ವೇಟ್ ಐತ್ರಿ ಕೈ ಅಂತ. ಒಂದು ಕೈ ಬಿಡೋಣ, ಒಂದು ಕೈಯಾಗ ಬಿಡೋಣ, ಒಂದು ಕೈಯಾಗ ಹಿಡಕತ್ತೀನಿ ಚೀಲ. ಫ್ರೆಂಡ್ಸ್ ಈ ಸದ್ಯಕ್ಕೆ ಮೆಣಸಿನ್ಕಾಯಿ ತೊಗೊಳತ್ತೀವಿ ನೋಡ್ರಿ ಚಟ್ನಿಗೆ ಅಂತೇಳಿ. ಬ್ಯಾಡ್ಗಿವು 30 ರೂಪಾಯಿಗೆ 100 ಗ್ರಾಮ್ ಅಂತ. ಹಾಗಾಗಿ ಕೆಂಪು ಮೆಣಸಿನ್ಕಾಯಿ ಬ್ಯಾಡ್ಗೆ ಎರಡು ಮಿಕ್ಸ್ ಮಾಡಿ ತೊಗೊಳತ್ತೀನಿ ರೀ. ಖಾರನೂ ಆಗುತ್ತಾ ಟೇಸ್ಟೂ ಆಗುತ್ತಾ. ಈ ಕಡೆಲ್ಲ ಹೋಗುವಾಗ ಫಸ್ಟ್ ವರ್ಲ್ಡ್ ಮನೆಗೆ ಹೋಗುವಾಗ ಲಾಸ್ಟ್ ಆಗುತ್ತಾ. ಇಲ್ಲೆಲ್ಲ ನೋಡ್ರಿ ಎಲ್ಲರೂ ಟಸ್ಕಿ ಹೊಡೆಯತ್ತಾರೆ. ಎಲ್ಲ ಮಸಾಲೆ ಐಟಮ್ಗಳು ನೋಡ್ರಿ. ಇನ್ನು ಜೀರಿಗೆ ಸಾಸಿವೆ ಅಂತ ಮುರಿಯೇಗ ಭಯ್ಯ. ಹಾಂ द्या 10 रुपयाच्या मुरी द्या. 30 100 ಗ್ರಾಮ್ ಇಲ್ರಿ 10 ರೂಪಾಯ್ದು ಇರಲಿ ಮಾತಾಡ ತಗೋತಾ ಎಷ್ಟೋ ದಿನ ಹೋತಾವು. फोनपे आहे ना भैया? स्कॅनर आहे ना? नाही मोबाईलमध्ये ऑनलाईन मारायचे. स्कॅनर द्या. ನೆಗಡಿ ಬಂದ್ರೆ ಇಲ್ಲಿ ಬಂದು ಬಿಡ್ಬೇಕು ನೋಡ್ರಿ. ಟಸ್ಕಿ ಹೊಡೆದ ಸಾಕಾತು. ಸಾಸ್ಮಿ ಒಂದು ಆಗ್ಯಾವ್ರಿ ಮನ್ಯಾಗ 10 ರೂಪಾಯಿ ಸಾಸ್ಮಿ. ಹಾಂ ರೊಕ್ಕ ಹೊಡಿತೀನಿ ರೀ ಈಗ. ಇಲ್ಲಿ ಬಾಳೆ ಬೇಸ್ ನೋಡ್ರಿ. ಬಾಳೆ ಬೇಸಾಗ ಕಲ್ಲಂಗಡಿ ತೊಗೊಳತ್ತೀವಿ ಸದ್ಯಕ್ಕೆ. ವಾವ್ ಮಸ್ತ್ ಏಕ್ ನಂಬರ್ ಅದು ನೋಡ್ರಿ ಕಲ್ಲಂಗಡಿ. 50 ರೂಪಾಯಿ ಕ್ಯಾಡ್ರಿ. ನಾವೊಂದು ಅಂಟಿ ಒಂದು ತೊಗೋತೀವಿ 25 ರೂಪಾಯಿ ಮಾಡಿ. 30 ರೂಪಾಯಿಗೆ ಒಂದು ಅಂದ್ರೆ ಅವರು 2 ತೊಗೊಂಡ್ರೆ 50 ಮಾಡಿ ಕೊಟ್ಟಾರಿ. 25 ಒಂದು. भैया स्कॅनर आहे ना? फोनपे करायचे. ನೀವು ಎರಡು ನೋಡಿ ತೊಗೊಂಡಿರಿ ಕಟ್ ಮಾಡಿ. ಹಾಂ 2 ಬಾಸ್ ಹೊಡಿಲಿ 2 ಮಂದಿದು ಇಬ್ಬರದು ನಾನು. ಹಾಂ ಇದು ಬೇಕು ನೋಡಿರಲ್ಲ ನೀವು? ನಾ ಇಲ್ಲ ನೋಡಿಲ್ಲ, ವಿಡಿಯೋ ಮಾಡುತ್ತಿದ್ದು. ಸೊ ಬರ್ರಿ ಫ್ರೆಂಡ್ಸ್ ಈಗ ರೊಕ್ಕ ಫೋನ್ಪೇ ಮಾಡೋಣ. ಮುಖ ಕೆಂಪಾಗ್ಬಿಡ್ತು ನೋಡ್ರಿ ಬಿಸಿಲಿಗ ಸದ್ಯಕ್ಕೆ. ಕೆಂಪು ಗಜ್ರೈತೆ ಮುಖ. ಈ ಸಾಧ್ಯದನ್ನ ಎಲ್ಲ ಹೊತ್ಕೊಂಡು ಮನೆಗೆ ಹೋಗೋದು ನೋಡ್ರಿ. ಮಸ್ತ್ ಆಗೈತಿ ಸದ್ಯಕ್ಕೆ ಕಾಯಿಪಲ್ಲೆ ತಂದು. ಬರ್ರಿ ಫ್ರೆಂಡ್ಸ್ ಹೋಗಮ್ಮಂತ. ಆಂಟಿ ಮುಂದೆ ಹೊಂಟಾರ. ಹಂಗೆ ನಾ ವಿಡಿಯೋ ತೊಗೊಳಕತ್ ನಿಂತೀನಿ ರೀ. ಅವರು ನಿಂತಾರ. ಫ್ರೆಂಡ್ಸ ನೋಡ್ರಿ ಇದು ಶಿವಾಜಿ ಮಹಾರಾಜ್ ಜನ್ಮಾಷ್ಟಮಿ ಏನೈತ್ರಿ ಇವತ್ತು. ಹಾಗಾಗಿ ಇಲ್ಲೆಲ್ಲ ಟೆಂಟ್ ಹಾಕ್ಯಾರ ನೋಡ್ರಿ. ಮಂಟಪಕ್ಕೆ ಕುಂದ್ರಿಸ್ಯಾರ. ಶಿವ ಜಯಂತಿ ನೋಡ್ರಿ. ನಾವು ಗಣಪತಿ ಜಯಂತಿ ಹೆಂಗೆ ಮಾಡ್ತೀವಿ ಹಂಗೆ ಶಿವ ಜಯಂತಿ ನೋಡ್ರಿ. ಈ ಕಡೆ ಮಹಾರಾಷ್ಟ್ರ ಸೈಡ ಜಾಸ್ತಿ ಮಾಡ್ತಾರೆ. ಮನೆ ಸನಿ ಬಂದಂಗೆಲ್ಲ ವಜ್ಜೆ ಹಾಕತ್ತದ ಚೀಲ. ಬರ್ರಿಪ್ಪ ಫ್ರೆಂಡ್ಸ್ ನೋಡ್ರಿ ಕೈ ಅಂತ ಹೆಂಗಾಗಿ ತೋರಿಸ್ತೀನಿ. ಕೆಂಪಾಗೈತ್ರಿ. ಅಂಟಿ ಹಂಗೆ ಹೊಂಟ್ರ ತೊಗೊಂಡು ಹೋಗೋಣ ಬರ್ರಿ ಫ್ರೆಂಡ್ಸ. ಮನೆಗೆ ಬಂದೀನಿ ರೀ. ಕೈ ಪಟ್ ಹಿಂಗೆ ಮೂಮೆಂಟ್ ಆಗಲ್ಲ ಈಗ ನೋಡ್ರಿ. ಇದಂತೂ ಭಾಳನೇ ಉಬ್ಬಿದಂಗೆ ಆಗ್ಬಿಟ್ಟೈತ್ರಿ. ಕೆಂಪಗಂದ್ರೆ ಕೆಂಪಗ ಲಾಲ್ ಆಗೈತಿ. ಒಂದು ಕೈ ಬಿಡೋಣ, ಒಂದು ಕೈ ಇಟ್ಕೊಂಡು ಬಂದೀನಿ ರೀ. ಯಪ್ಪ ನಾವು ಸಣ್ಣವ್ರಿದ್ದಾಗ ಡೈರೆಕ್ಟ್ ತಲೆ ಮೇಲೆ ಓದ್ಕೊಂಡ್ಬಿಡ್ರಿ ನಾವು. ಅಂದ್ರೆ ಇಂಥವು ಇರ್ತಿದ್ದಿಲ್ಲ. ಇದ್ರು ರೀ ಕ್ರೋಶರ್ ವಾಯರ್ ಹಿಂದಿರ್ತಾವಲ್ಲ ಚೌಕಾಗ ಇರೋವ್ರಿ ಅವು ತಳಗ. ಇದು ತಳ ಇದ್ರಾಗೆಲ್ಲ ಏನು ಮಾಡಿ ಸಂತಿನ ಮಮ್ಮಿ ತಲೆ ಮ್ಯಾಗ ಒರೆಸ್ಬಿಡೈತ್ರಿ. ನಮ್ಗದು ತಲೆ ಮ್ಯಾಗ ಒರೆಸಿದ್ರೆ ಹಿಂಗೆ 2 ಕೈ ಬಿಟ್ಟು ಬರ್ತಿದ್ವಿ ಸಣ್ಣವ್ರಿದ್ದಾಗ ನಾವು ಸಂತಿ ಹೊತ್ಕೊಂಡು. ಆದ್ರ ಕೈಗೆ ಪೈಗೆ ಅಷ್ಟು ಇದಾಕಿದ್ದಿಲ್ರಿ. ನಮ್ಮ ಅವನು ತಲೆ ಮ್ಯಾಗ ಹೊತ್ಕೊಂಡ್ಬಿಡಾಕಿ. ಒಂದು ಸ್ಟಾರಿಂಗ್ ಚೀಲ ಅಂತ ಇರ್ತಿತ್ತು ಮೆತ್ತಂದು. ಅದು ನಮಗೆ ಗಂಟು ತಲೆ ಮ್ಯಾಗ ತೊಗೊಳಕಿ. ಮತ್ತು ಇನ್ನೊಂದು ಏನೈತಿ ನನ್ನ ಕೈ ಹಾಕೊಡಕಿ. ಇಷ್ಟು ದೊಡ್ಡ ಚೀಲ ಇತ್ರಿ. ಅದು ಮಸ್ತ್ ದೊಡ್ಡದು. ಇನ್ನೂ ತನ ಐತಿ ನಮ್ಮ ಮನ್ಯಾಗ. ಅಂತ ಚೀಲ ಕೊಟ್ಟಂದ್ರೆ ತಲೆ ಮ್ಯಾಗ ಹೊತ್ಕೊಂಡ್ಬರ್ರು. ಅದು ನಮ್ಗೆ ವಜ್ಜಿನ ಅನಿಸ್ತಿದ್ದಿಲ್ಲ. ಅಲ್ಲಿ ಸಂತೆ ಎಲ್ಲ ಮಾಡಿ ಹೊತ್ಕೊಂಡವ್ರು ಮನೆ ಬರನೇ ಇಳಿಸ್ತಿದ್ವಿ. ಹಾಗಾಗಿ ಅದು ನಮಗೆ ಕೈಗೆ ಏನೂ ಅನಿಸ್ತಿದ್ದಿಲ್ಲ. ಇದು ಕೈಲೇ ಹೊತ್ಕೊಂಬರೋದು. ಒಂದು ಸೊಂಟಿನಾಗ ಇಟ್ಕೊಳೋದು. ಯಪ್ಪ ಫ್ರೆಂಡ್ಸ ಮಾಡೋರಿಗೆ ಏನು ಅನ್ನಿಸ್ಲಿಕ್ಕಿಲ್ಲ. ಇದು ನಮ್ಗೆ ಅಷ್ಟು ಹೋಗಂಗಿಲ್ಲಲ್ಲ. ಹಾಗಾಗಿ ಭಾಳನೇ ಇದೈತ್ರಿ. ಗಾಡಿ ಇದ್ರೂ ಹೋಗಬಹುದು. ಬಟ್ ನಡ್ಕೊತ ಹೋಗ್ಬರೋದು ಎಲ್ಲ ಆಗುತ್ತೆ ನೋಡ್ರಿ. ಸಮೀಪ ಐತೆ ಅಂದ್ರೂ ವಜ್ಜಿನಿ. ಇನ್ನು ಅದ್ರೊಳಗೆ ಉಳ್ಳಾಗಡ್ಡಿ ಇಲ್ಲ. ಉಳ್ಳಾಗಡ್ಡಿ ಇದ್ರೆ ಅನ್ಕೊಂಡು ಮುದ್ದೆ ಹೋಗ್ತೀವಿ. ಎಲ್ಲ ಇದ್ವು. ಎಲ್ಲ ಭಾಳ ಹೆವಿ ವೇಟ್ ಇದ್ದು ಅದಾವ್ರಿ. ತೋರಿಸ್ತೀನಿ ನಿಮ್ಗೆ. ಸದ್ಯಕ್ಕೆ ಪ್ಯಾನ್ ಹಚ್ಕೊಂಡು 10 ನಿಮಿಷ ಉಳ್ಳಾಡ್ತೀನಿ ರೀ.
ಆಮೇಲೆ ಸಿಗ್ತೀನಿ. ಯಜಮಾನ್ರು ಗೋಧಿ ಹಿಟ್ಟನ್ನು ಬಿಸ್ಕೊಂಬಂದು ಇಟ್ಟಿದ್ರು ನೋಡ್ರಿ, ಡಬ್ಬಿ ತಿಕ್ಕಿನಿ ಅದ್ರೊಳಗೆ ಹಾಕಬೇಕು. ಅಕ್ಕಿ ಇರಲಿಲ್ಲ ನೋಡ್ರಿ ಫ್ರೆಂಡ್ಸ, 4 ತಿಂಗಳದ್ದು ಬರೋದೈತಿ. 2 ತಿಂಗಳು ತೊಗೊಂಬಂದಾರ ನೋಡ್ರಿ, 20 ಕಿಲೋ ತೊಗೊಂಡು ಬಂದಾರ. ಅದು ತಿಂಗಳು ತಂದ್ರೆ ನಮ್ದು ಇದೇ ಇರ್ತೈತಿ, ಎಲ್ಲ ಕೂಡ ಒಮ್ಮೆ ತೊಗೊಂಬರ್ತಾರೆ. ಸೊ ಹಾಗಾಗಿ 20 ಕಿಲೋ ಅದಾವು. ಒಂದು ಡಬ್ಬಿ ಐತ್ರಿ, ಅದ್ರೊಳಗೆ ಒಂದು 10 ಕಿಲೋದಷ್ಟು ಇಡಿಸ್ತಾವೆ. ಉಳಿದದ್ದು ಈಗ ಎಕ್ಸ್ಟ್ರಾ ಹಪ್ಪಳ ಕುರುಡಿಗೆ ಮಾಡ್ಬೇಕಂತ ಅಂದ್ಕೊಂಡೀನಿ. ಹಂಗಾಗಿ ನೋಡೋಣಂತ ಫ್ರೆಂಡ್ಸ, ಎಕ್ಸ್ಟ್ರಾ ಜಾಸ್ತಿ ನನಗೆ ಅದುವಪ್ಪ ಅಂದ್ರೆ ಇನ್ನೂ 20 ಕಿಲೋ ಬರೋದವ್ರಿ. ಇಡ್ಲಿ ದೋಸಕ್ಕೆ ಮಾಡಾರ ತೊಗೊಂತಿರ್ತಾರಲ್ಲ, ಅಲ್ಲಿ ಕೊಡಕ್ಕೂ ಬರ್ತಾ ನೋಡ್ರಿ ಫ್ರೆಂಡ್ಸ. ಈಗ ಡಬ್ಬ್ಯಾಗೂ ಹಾಕ್ಬೇಕ್ರಿ, ತೊಳೆದಿಟ್ಟಿನಿ. ಡಬ್ಬಿ ಖಾಲಿ ಆಗಿದೆ ನೋಡ್ರಿ, ಇದು ಡಬ್ಬ್ಯಾಗ 10 ಕಿಲೋ ಇಡಿಸ್ತಾವೆ, ಅದ್ರೊಳಗೆ ಹಾಕ್ತೀನಿ. ಇವಾಗ ನೋಡ್ರಿ ಬದ್ನಿಕಾಯಿ ಪಲ್ಯ ನೋಡ್ರಿ ಫ್ರೆಂಡ್ಸ, ಏಣಿಗೆ ಮಾಡಿಲ್ರಿ, ಅಳಸ್ ಮಾಡಿ ನೋಡ್ರಿ. ಈ ಥರ ಹೋಳ್ಗಾಯಿ ಅನ್ನಕ್ಕೂ ಆಗುತ್ತಾ ಚಪಾತಿಗೂ ಆಗುತ್ತೆ ಅಂತೇಳಿ, ಯಾಕಂದ್ರೆ ಮಾರ್ಕಂಡಿಂದ ಬರ್ನ ಸ್ವಲ್ಪ ಸುಮ್ಮ ಹಾಡಾದಿನ ರೀ, ಉಳ್ಳಾಡ್ಕೋ ಅಂತ ಕುಂತ್ಯ ಬ್ಯಾಸ್ರಿ ಐತೆ ಅಂತೇಳಿ. ಹಂಗಾಗಿ ಈಗ ಕ್ವಿಕ್ಕಾಗಿ ಮಾಡ್ಬೇಕು ನೋಡ್ರಿ. ಅದಕ್ಕೆ ಈಗ ಆತ್ರಿ ಫ್ರೆಂಡ್ಸ, ಕುದ್ದೈತ್ರಿ ಬದ್ನಿಕಾಯಿ. ರೇಷನ್ ಅಕ್ಕಿ ತೊಗೊಂಡು ಬಂದಿದ್ರಲ್ಲ, ಅದು ಅಕ್ಕಿಲಿ ಏನೈತಿ ಅನ್ನ ಮಾಡೀನಿ ರೀ. ರೇಷನ್ ಅಕ್ಕಿ ಅನ್ನ ಮಸ್ತ್ ಆಗುತ್ತೆ ರೀ, ಬಿಸಿದು. ಏನು ಯಜಮಾನ್ರು ಬರೋ ಟೈಮ್ ರೀ, 50 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಹಂಗಾಗಿ ಈ ಕಡೆ ಪಲ್ಯನ ಇನ್ನೊಂದು ನಿಮಿಷ ಕುದಿಲ್ರಿ, ಅಂದ್ರೆ ರಸ ಚಲೋತ್ನೇ ಬಿಡ್ತೈತಿ. ನಿಮ್ಮ ಮಕ್ಕಳಿಗೆ ಟರ್ಬೂಜ್ ಜ್ಯೂಸ್ ಮಾಡ್ಕೊಡ್ಬೇಕಂತೇಳಿ ತೆಗೆದಿಟ್ಟಿನಿ ರೀ. ಈಗ ಮತ್ತೆ ಇದು ಮಾಡಿದ್ರೆ ಊಟ ಮಾಡಲ್ಲ ಅವರು, ಅದಕ್ಕಂತೇಳಿ ಆಮೇಲೆ ಊಟ ಆದ್ಮ್ಯಾಗ ಮಾಡಿಕೊಡ್ತೀನಿ. ಬಾಂಡೆಗಳು ತಿಕ್ಕಿಲ್ರಿ ಫ್ರೆಂಡ್ಸ, ಹಂಗಾಗಿ ಒಂದು 4 ತಾಟ್ ಉಣ್ಣಕ್ಕೆ ತಾಟ್ ತೊಗೊಂಡಿನಿ ನೋಡ್ರಿ. ವಾದಿನಾಗ ಇದು ಪಡ್ಡೆ ತಿಂದಿರಲಿಲ್ಲ, ಅದಕ್ಕೆ ಪಡ್ಡಿನಿಗೆ ನೆನೆ ಇಟ್ಟಿನಿ ಅಕ್ಕಿನ. ಅಲ್ಲಿಂದ ಬಂದ್ಬಿಟ್ಟು ನೀ ಕೆಲಸ ಮಾಡೀನಿ. ಹಂಗೆ ಇಲ್ಲ ಮಂಟಿ ನೋಡ್ರಿ ಕೆಲಸ ಮಾಡತ್ತಾರ ಮನೆ ಬಂದು. ಮಾರ್ಕೆಟ್ಗೆ ಹೋಗಿ ಬಂದೀವಿ, ಅವ್ರು ಬಂದು ಕೇಳಿಸಿ ಊಟ ಗಿಟ್ಟ ಮಾಡಿಕೊಂಡು ಬಂದಾರ. ಇಲ್ಲಿ ಏನು ಮಾಡತ್ತಿ ಅಂತೇಳಿ, ಅದಕ್ಕಿನ್ನ ಅವರೆಲ್ಲ ತೊಳೆದು ಇಟ್ಟಾರಂತ್ರಿ ಕಾಯಿಪಲ್ಲೆ. ನಂದಿನ ಇಲ್ಲೇ ಕೂತದ್ದು ನೋಡ್ರಿ ಅಂದೆ. ಮ್ಯಾಲೆ ಇದ್ದು ರೀ ಚುಕ್ಕ ಮತ್ತು ಇದು ಏನು ರೀ ಸಬ್ಬಸ್ಗೆ ಸೊಪ್ಪು, ಏನು ಕೈ ದೌತ್ ಆತವನ ಅಂತೇಳಿ ಬ್ಯಾಡ ಅಂದ್ರೆ ಕೇಳಿಲ್ಲ, ಮಾಡತ್ತಾರ. ಈಗ ಎಲ್ಲ ತೆಗೆದಿಡ್ಬೇಕು. ಅದಕ್ಕಿಂತ ಮುಂಚೆ ಊಟ ಮಾಡ್ತೀವಿ ರೀ ಫ್ರೆಂಡ್ಸ. ಊಟ ಮಾಡಿ ಎಲ್ಲ ತೆಗೆದಿಡ್ತೀನಿ. ಅಲ್ಲಿವರೆಗೂ ಇದನ್ನ ಸ್ವಲ್ಪ ಕ್ಯಾರಿ ಬ್ಯಾಗದಾಗ ಹಾಕಿಡ್ತೀನಿ. ಅಲ್ಲಿ ಕ್ಯಾರಿ ಬ್ಯಾಗ್ ತೆಗ್ದೀನಿ ಅಂಟಿ ಸೋಷಾರ ಇದನ್ನೇನೈತಿ. ಈಗ ಅದ್ರೊಳಗೆ ತೆಗೆದಿಟ್ಟಿನಿ ಅಂದ್ರೆ ಮತ್ತೆ ಉಳಿದು ಎಲ್ಲ ತೊಳೆದು ಆಮೇಲೆ ಇಡಕ್ಕೆ ಬರ್ತದೆ ರೀ. ಇಲ್ಲಿಗೆ ಯೂಸ್ ಮಾಡಾಗ ತೊಳೆದ್ರೆ ಇಡಕ್ಕೆ ಬರ್ತಾ ನೋಡ್ರಿ. ಎಂಥ ವಜ್ಜೆ ಐತಿ ಇದು, ಒಂದೇ 1 ಕಿಲೋ ಅದ್ರಿ ಇದು ನೋಡ್ರಿ. ಹೂವ ಮಂಚೂರಿಗೆ ಮಸ್ತ್ ಆತ ನೋಡ್ರಿ ಈ ಸದ್ಯಕ್ಕೆ, ಮಸ್ತ್ ಐತ್ರಿ ಫ್ರೆಂಡ್ಸ. ಎಲ್ಲ ತೋರಿಸ್ತೀನಿ ನಿಮಗೆ ಮತ್ತು ಆಮೇಲೆ. ಮಂಚೂರಿ ನೋಡಮ್ಮ ನಿಂದ್ರಿ, ಅವ್ರದ್ದಿಟ್ಟು ನಂದಿಟ್ಟು ಹಾಕಿ ಮಸ್ತಾಗಿ ಮಾಡೋಣಂತ. ಮತ್ತು ಇನ್ನೊಂದು ಈಗ ಹಂಗೆ ಹಿಟ್ಟು ನಾದಿಟ್ಟಿನಿ ನೋಡ್ರಿ. ಈಗ ಜಸ್ಟ್ ಹಿಟ್ಟು ನಾದೀನಿ, ಅದನ್ನು ಮಿಜ್ಬೇಕ್ರಿ ಫ್ರೆಂಡ್ಸ. ಚಪಾತಿ ಮಾಡಕ್ಕೆ ಮಿಜ್ತೀನಿ, ಏನಿಲ್ಲ ಅಲ್ಲಿವರೆಗೂ. ಈಗ ಹಾಂ ಇದು ಬಂದು ಮಾಡಮ್ರಿ ಫ್ರೆಂಡ್ಸ. ಆಲ್ರೆಡಿ ಊಟ ಎಲ್ಲನೇ ಆಯ್ತು ರೀ. ಬಿಸಿ ಚಪಾತಿ ಮಾಡಿಕೊಟ್ಟೆ, ಎಲ್ಲರೂ ಊಟ ಮಾಡಿದ್ರು. ನಾನು ಕೂಡ ಈಗ ಲಾಸ್ಟ್ ಊಟ ಮಾಡಿದ್ದೀನಿ. ಒಂದು ಸೈಡ್ ಇದು ಉರಿ ಹೊಡೆದಂಗೆ ಆಗ್ಬಿಡ್ತೈತೆ ನೋಡಿರಿ ಫ್ರೆಂಡ್ಸ, ಇನ್ನೊಂದು ಸೈಡ್ ಇಲ್ಲ. ಉರಿ ಹೊಡೆದಂಗೆ ಆಗೋಣ ಒಂಥರ ಇಲ್ಲಿ ಕೊರ್ದಂಗೆ ಅಂತ ಅನಿಸ್ತೈತಿ. ಓಕೆ, ಇವಾಗ ಊಟ ಆದ್ಮ್ಯಾಗ ಮಕ್ಕಳಿಗೆ 2 ದಿನದಿಂದ ಹಚ್ಚೇರಿ ನಮ್ಗೆ ಏನಂದ್ರೆ ಇದು ರೀ ಟರ್ಬೂಜ್ ಜ್ಯೂಸ್. ಪಟ್ಕನಿಗೆ ಹೆಸರು ನೆನಪು ಪರವಾಗಿತ್ತು ನೋಡ್ರಿ ನನಗಂತ. ನೋಡಿ ಹಿಂಗೆ ವಿಚಾರದಾಗ ಏನು ಮರಿತೀನೋ ಏನು ನೆನ್ಪಿಟ್ಕೋತೀನೋ ಗೊತ್ತಾಗಲ್ಲ, ಪರವಾಗಿಲ್ಲ. ಸೊ ಬಾಂಡೆ ಬಿದ್ದವು ತಿಕ್ಕೋಬೇಕು. ಇವಾಗ ಟರ್ಬೂಜ್ ಜ್ಯೂಸ ಮಾಡಾತ್ತೀನಿ. ಅದು ಹೆಂಗೆ ಮಾಡ್ತೀನಿ ಅಂತೇಳಿ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಬರ್ರಿ. ಟರ್ಬೂಜ್ ಜ್ಯೂಸಿಗೆ ಈಗ ಟರ್ಬೂಜ್ ಹಣ್ಣು ಏನು ಇರ್ತೈತೆ ನೋಡ್ರಿ, ಅದನ್ನು ಮ್ಯಾಗ ಸಿಪ್ಪಿ ಇದನ್ನೆಲ್ಲನೇ ಈ ಕಡೆ ಹಿಂಗೆ ತೊಗೊಂಡು ಏನು ಒಳಗಿಂದ ಏನು ಇರ್ತೈತೆ ನೋಡ್ರಿ ಅದನ್ನು ಕಟ್ ಮಾಡ್ಕೊಂಡು ಅದಾಗ ಈಗ ಬರ್ಫ್ ಹಾಕಿ ನೋಡ್ರಿ. ಮನ್ಯಾಗ ಬರ್ಫಿಂದು ಸಾಚಗಳಿಲ್ರಿ, ವಾಟಿ ಒಳಗೆ ಮಾಡಿಟ್ಟಿದ್ದೆ ನೋಡ್ರಿ. ಇದ್ರೊಳಗೆ ನೀರು ಇಟ್ಟಿದ್ದೆ, ಬರ್ಫ್ ಆಗಿತ್ತು. ಈಗ ಅದನ್ನ ಇದು ಮಾಡಿ ಕಲೀಲೆ ಕುಟ್ಟಿ, ಹಿಂಡಿ ಕಲೀಲೆ ಕುಟ್ಟಿ ಇದ್ರೊಳಗೆ ಮಿಕ್ಸ್ ಮಾಡೀನಿ. ಇದಕ್ಕೆ ಈಗ ಸಕ್ಕರೆ ಹಾಕ್ಕೊಂಡಂಬ್ರಿ. ಸಕ್ಕರೆ ಒಂದು ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡಿಬಿಡೋದು ನೋಡ್ರಿ. ಡೈರೆಕ್ಟ್ ಮಿಕ್ಸಿ ಜಾರ್ದೊಳಗೆ, ಜ್ಯೂಸಿನ ಜಾರ್ ರೀ, ಈ ಜಾರ್ದೊಳಗೆ ಹಾಲು, ಸಕ್ಕರೆ, ಬರ್ಫು ಮತ್ತು ಏನು ರೀ ಟರ್ಬೂಜ ಪೀಸ್ಗಳು ಹಾಕಿನ್ರಿ. ಈಗ ಇದನ್ನು ಮುಚ್ಚಿ ಗರ್ರಂತೆ ತಿರುಗಿಸ್ಬಿಡಮ್ ನೋಡ್ರಿ. 4 ಮಂದಿಗೂ ಈ ಥರ ಜ್ಯೂಸ್ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್. ಹೊರಗಡೆ ಹೋದ್ರೆ ಇದಕ್ಕೇ 35-40 ರೂಪಾಯಿ ತೊಗೊತಾರೆ ಒಂದು ಗ್ಲಾಸಿಗೆ. ಮನ್ಯಾಗ ಆರಾಮ್ಸಿರಿ ನಾವು ಮಾಡ್ಕೋಬೋದು ನೋಡ್ರಿ ಫ್ರೆಂಡ್ಸ್. 30-40 ರೂಪಾಯಿದಾಗ ಮಂದಿ ಎಲ್ಲ ಕುಡಿಬೋದು. ನಾವು 4 ಮಂದಿ ಇದ್ವಿ, 4 ಮಂದಿಗೆ ಸೇಮ್ ನೋಡ್ರಿ, ಹೆಚ್ಚೆಲ್ಲ ಕಡಿಮೆ ಇಲ್ಲ. 4 ಗ್ಲಾಸ್ ಆಗ್ಯಾವ.
ಸೊ ಈಗ ಕೊಡ್ತೀನಿ ಮಕ್ಕಳಿಗೆ ಯಜಮಾನ್ರಿಗೆ, ನಾನು ಕುಡಿತೀನಿ.